ಒಂದು ಹಳ್ಳಿಯಲ್ಲಿ ಮಹಿಳೆಯರ ಜಡೆ ಕತ್ತರಿಸುವ ಘಟನೆಗಳು ನಡೆಯಲು ಪ್ರಾರಂಭಿಸಿದ್ದವು. ರಾತ್ರಿಯಾಗುತ್ತಿದ್ದಂತೆ ಕೈಯಲ್ಲಿ ಕಟಾರಿ ಹಿಡಿದುಕೊಂಡು ಮಾಟಗಾತಿಯೊಬ್ಬಳು ಬರುತ್ತಿದ್ದಳು. ಅವಳು ಮಲಗಿದ್ದ ಯಾವುದೇ ಮಹಿಳೆಯನ್ನು ಕಂಡರೆ ಅವರ ಜಡೆಗಳನ್ನು ಕತ್ತರಿಸಿ ಅಲ್ಲಿಂದ ಹೊರಟು ಹೋಗುತ್ತಿದ್ದಳು. ಇದು ಏಕೆ ನಡೆಯುತ್ತಿದೆ ಎಂದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಓ ದೇವರೇ, ನಿನ್ನ ಕೂದಲನ್ನು ಮರೆಮಾಡು. ಹಳ್ಳಿಯಾದ್ಯಂತ ಜಡೆ ಕತ್ತರಿಸುವ ಘಟನೆಗಳು ಹೆಚ್ಚುತ್ತಿದ್ದವು. ಆ ಮಾಟಗಾತಿಯ ಕಣ್ಣುಗಳು ನಿನ್ನ ಉದ್ದನೆಯ ಕೂದಲಿನ ಮೇಲೆ ಬಿದ್ದರೆ ಅವಳು ನಿನ್ನ ಜಡೆಗಳನ್ನು ಕತ್ತರಿಸಿ ತೆಗೆದುಕೊಂಡು ಹೋಗುತ್ತಾಳೆ. ಭೀಮ ಹೀಗೆ ಹೇಳುತ್ತಾ ಹೊರಟು ಹೋದನು. ಆದರೆ ನಂತರ ರಾತ್ರಿಯಾಗುತ್ತಿದ್ದಂತೆ ಜಡೆ ಕತ್ತರಿಸುವ ಮಾಟಗಾತಿ ಹಳ್ಳಿಗೆ ಹಿಂತಿರುಗಿದಳು. ಅವಳು ತನ್ನ ಬೇಟೆಯನ್ನು ಹುಡುಕುತ್ತಿದ್ದಾಗ ಕಿಟಕಿಯ ಮೂಲಕ ಮಲಗಿದ್ದ ಮಹಿಳೆಯನ್ನು ನೋಡಿದಳು. ಮಾಟಗಾತಿ ಮಹಿಳೆಯ ಜಡೆ ಕತ್ತರಿಸಿದ ತಕ್ಷಣ ಅವಳ ಕಣ್ಣುಗಳು ಅರಳಿದವು. ಓ ದೇವರೇ, ಈ ಮಾಟಗಾತಿ ಹೇಗೆ ಒಳಗೆ ಬಂದಳು? ನನ್ನ ಜಡೆ ಎಲ್ಲಿಗೆ ಹೋಯಿತು? ನಾನು ಸತ್ತಿಂಹ. ಅವಳು ನನ್ನ ಜಡೆಯನ್ನು ಕತ್ತರಿಸಿಬಿಟ್ಟಳು. ನಂತರ ಮಾಟಗಾತಿ ತನ್ನ ಜಡೆಯನ್ನು ತೆಗೆದುಕೊಂಡು ಹಾರಿಹೋದಳು. ಅಷ್ಟರಲ್ಲಿ ಅವಳ ಗಂಡ ಅವಳನ್ನು ಹಿಂಬಾಲಿಸುತ್ತಿದ್ದ. ಏನಾಯಿತು ಮೀನಾ? ನೀನು ಇದ್ದಕ್ಕಿದ್ದಂತೆ ರಾತ್ರಿ ಇಷ್ಟು ತಡವಾಗಿ ಇಲ್ಲಿಗೆ ಏಕೆ ಓಡಿಬಂದೆ? ನೋಡು ಸಾ, ಈ ಮಾಟಗಾತಿ ನನ್ನ ಜಡೆ ಕತ್ತರಿಸಿ ಕತ್ತಲೆಯಲ್ಲಿ ಕಣ್ಮರೆಯಾದಳು. ಯಾರಿಗೆ ಗೊತ್ತು? ಓ ದೇವರೇ, ಇದೇನಿದು? ಮರುದಿನ ಮೀನಾಳ ಜಡೆ ಕತ್ತರಿಸಿದ ಸುದ್ದಿ ಹಳ್ಳಿಯಾದ್ಯಂತ ಹರಡಿತು. ಎಲ್ಲರೂ ಮಾಟಗಾಟಿಯ ಬಗ್ಗೆ ಮಾತನಾಡುತ್ತಿದ್ದಾರೆ. ನಂತರ ಭೀಮನು ತನ್ನ ಹೆಂಡತಿಯ ಬಗ್ಗೆ ಚಿಂತಿಸುತ್ತಾನೆ. ಆದ್ದರಿಂದ ಅವನು ಮನೆಗೆ ಹೋಗುತ್ತಾನೆ. ಮನೆಗೆ ಬಂದಾಗ ಅವನು ತನ್ನ ಹೆಂಡತಿಯ ಕೋಣೆಗೆ ಹೋಗುತ್ತಾನೆ ಮತ್ತು ಅವನ ಹೆಂಡತಿ ತನ್ನ ಕೂದಲನ್ನು ಬಾಚಿಕೊಳ್ಳುತ್ತಿರುವುದನ್ನು ಕಾಣುತ್ತಾನೆ. ಹೇ ಸುಮನ್, ನಿನ್ನೆ ರಾತ್ರಿ ಆ ಮಾಟಗಾತಿ ನನ್ನ ಸ್ನೇಹಿತ ಮೋಹನನ ಹೆಂಡತಿಯ ಜಡೆ ಕತ್ತರಿಸಿದ್ದಾಳೆಂದು ನಿನಗೆ ತಿಳಿದಿದೆ. ನಾನು ನಿನ್ನ ಬಗ್ಗೆ ತುಂಬ ಹೆದರುತ್ತಿದ್ದೇನೆ. ಗಾಬರಿ ಪಡುವ ಅಗತ್ಯವಿಲ್ಲ. ಭಯಪಡಬೇಡ. ನನಗೆ ಏನೂ ಆಗುವುದಿಲ್ಲ. ಸುಮನ್, ನಿನ್ನ ಕೂದಲು ಪ್ರತಿದಿನ ಉದ್ದವಾಗುತ್ತಿದೆ. ಅದು ಮೊದಲು ಇಷ್ಟು ವೇಗವಾಗಿ ಬೆಳೆಯುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಏನಾಯಿತು? ನಾನು ಈಗ ನನ್ನ ಕೂದಲನ್ನು ಬಾಚಿಕೊಳ್ಳುತ್ತಿದ್ದೇನೆ. ಹೇ ಮೋಹನ್, ಹೇಗಿದ್ದೀಯಾ? ನನಗೆ ಭಾವಿಯ ಬಗ್ಗೆ ತಿಳಿಯಿತು. ಇದನ್ನು ಕೇಳಿ ನನಗೆ ತುಂಬ ದುಃಖವಾಯಿತು. ಭೀಮಾಬಾಯಿ, ಮೀನಾಳ ಜಡೆ ಕತ್ತರಿಸಿದ ನಂತರ ಅವಳು ಕೆಟ್ಟ ಸ್ಥಿತಿಯಲ್ಲಿ ಅಳುತ್ತಿದ್ದಾಳೆ. ಮತ್ತು ಸುಷ್ಮಾ, ಭಾವಿ ಚೆನ್ನಾಗಿದ್ದಾಳೆ ಎಂದು ಹೇಳು ಅಲ್ಲವೇ? ಈಗ ನೀನು ಭಾವಿಯ ಬಗ್ಗೆ ತುಂಬ ಚಿಂತೆ ಮಾಡುತ್ತಿದ್ದೀಯಾ? ಇದನ್ನು ಹೇಳಿದ ನಂತರ ಭೀಮ ತನ್ನ ಮನೆಗೆ ಹಿಂತಿರುಗುತ್ತಾನೆ. ರಾತ್ರಿಯಾದಾಗ ಭೀಮ ಮಲಗಿದ್ದಾನೆ. ಅವನು ಚಾಣಕನಿಂದ ಕಿರುಚಾಟ ಕೇಳುತ್ತಾನೆ. ಅವನ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಅವನು ಇಲ್ಲಿ ಮತ್ತು ಅಲ್ಲಿ ಹುಡುಕಲು ಪ್ರಾರಂಭಿಸುತ್ತಾನೆ. ಸುಮನ್ ಕೋಣೆಯಲ್ಲಿ ಇಲ್ಲ. ಅವನು ತುಂಬಾ ಹೆದರುತ್ತಾನೆ. ಸುಮನ್, ನೀನು ಎಲ್ಲಿದ್ದೀಯಾ? ನನ್ನನ್ನು ದೋಚಲಾಗಿದೆ, ಹಾಳಾಗಿದೆ. ಈ ಮಾಟಗಾತಿ ನನ್ನ ಜಡೆಯನ್ನು ಕತ್ತರಿಸಿ ತೆಗೆದುಕೊಂಡು ಹೋಗಿದ್ದಾಳೆ. ನನ್ನನ್ನು ದೋಚಲಾಗಿದೆ. ಅದು ಯಾರ ಧ್ವನಿ? ಅವನು ಹೊರಗೆ ಓಡಿಹೋಗಿ ಹೊರಗೆ ನಿಂತಿರುವ ಕೆಲವು ಗ್ರಾಮಸ್ಥರನ್ನು ನೋಡುತ್ತಾನೆ. ಅವನು ಅವರ ಬಳಿಗೆ ಹೋಗುತ್ತಾನೆ. ಏನಾಯಿತು ಸಹೋದರ? ಆ ಕಿರುಚಾಟ ಏನು? ಏನಾಯಿತು? ಎಲ್ಲವೂ ಸರಿಯಾಗಿದೆಯೇ? ಇಲ್ಲ ಸಹೋದರ. ಮಾಟಗಾತಿ ಈ ಬಡ ಮಹಿಳೆಯ ಜಡೆಯನ್ನು ಕತ್ತರಿಸಿ ಕತ್ತಲೆಗೆ ಓಡಿಹೋದಳು. ಅವನು ಮನೆಗೆ ತಲುಪಿದಾಗ ಸುಮನ್ ಅವಳ ಕೂದಲನ್ನು ಮುದ್ದಿಸುತ್ತಿರುವುದನ್ನು ನೋಡುತ್ತಾನೆ. ಅವನಿಗೆ ಆಶ್ಚರ್ಯವಾಗುತ್ತದೆ. ಸುಮನ್, ನೀನು ಎಲ್ಲಿಗೆ ಹೋಗಿದ್ದೆ? ಮಾಟಗಾತಿ ಮತ್ತೆ ಯಾರೊಬ್ಬರ ಜಡೆ ಕತ್ತರಿಸಿದ್ದಾಳೆಂದು ನಿನಗೆ ತಿಳಿದಿದೆಯೇ? ನಿನಗೆ ಭಯವಿಲ್ಲವೇ? ಸುಮನ್ ಅವನನ್ನು ನಿರ್ಲಕ್ಷಿಸಿ ಸಂತೋಷದಿಂದ ಅವಳ ಕೂದಲನ್ನು ಮುದ್ದಿಸುತ್ತಲೇ ಇದ್ದಳು. ಸುಮನ್ ಕೂದಲು ಇನ್ನೂ ಉದ್ದವಾಗಿ ಬೆಳೆದಿದೆ. ಇದು ಹೇಗೆ ಸಾಧ್ಯ? ಸುಮನ್ ಕೂದಲನ್ನು ನೋಡಿ ಭೀಮನಿಗೆ ಭಯವಾಗುತ್ತದೆ. ಅವನಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗುತ್ತಿಲ್ಲ. ಮರುದಿನ ಸುಮನ್ ಕೂದಲಿನ ಉದ್ದದ ಬಗ್ಗೆ ಚರ್ಚೆ ಇಡೀ ಹಳ್ಳಿಯಲ್ಲಿ ಹರಡುತ್ತದೆ. ಎಲ್ಲರೂ ಅವಳ ಕೂದಲಿನ ಬಗ್ಗೆ ಮಾತನಾಡುತ್ತಿದ್ದಾರೆ. ಹೇ ಸಹೋದರ, ಮಾಟಗಾತಿ ಯಾರೊಬ್ಬರ ಜಡೆ ಕತ್ತರಿಸಿದಾಗೆಲ್ಲ ಭೀಮನ ಹೆಂಡತಿ ಜಡೆ ಕತ್ತರಿಸುವ ಮಾಟಗಾತಿ ಎಂದು ನನಗೆ ಅನಿಸುತ್ತದೆ. ಭೀಮ ಆ ಎಲ್ಲರ ಗ್ರಾಮಸ್ಥರ ಮಾತನ್ನು ಕೇಳುತ್ತಿದ್ದಾನೆ. ಈಗ ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗುತ್ತಿಲ್ಲ. ನಂತರ ಅವನು ಸಹಾಯಕ್ಕಾಗಿ ತನ್ನ ಸ್ನೇಹಿತ ಮೋಹನನ ಬಳಿಗೆ ಹೋಗುತ್ತಾನೆ. ಮೋಹನ್ ಬಾಯ್, ಸುಮನ್ ಹಳ್ಳಿಯಲ್ಲಿ ಎಲ್ಲರ ಜಡೆ ಕತ್ತರಿಸುವ ಮಾಟಗಾತಿ ಎಂದು ನನಗೆ ಅನಿಸುತ್ತದೆ. ನೀವು ಯಾಕೆ ಹೀಗೆ ಹೇಳುತ್ತಿದ್ದೀರಿ ಸಹೋದರ, ಯಾವಾಗ ಯಾರದ್ದಾದರೂ ಜಡೆ ಕತ್ತರಿಸಿದಾಗಲೆಲ್ಲ ಸುಮನಿನ ಕೂದಲು ಉದ್ದವಾಗುತ್ತದೆ. ಮತ್ತು ನಿನ್ನೆ ಮಾಟಗಾತಿ ದಾಳಿ ಮಾಡಿದಾಗ, ಮೋಹನ್, ನೀನು ನನ್ನೊಂದಿಗೆ ನನ್ನ ಮನೆಗೆ ಬಾ. ನೀನು ಅಲ್ಲಿ ಅಡಗಿಕೊಳ್ಳು ಮತ್ತು ನಾವು ಅವಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವೆವು. ಸರಿ, ಹೋಗೋಣ. ಅವರಿಬ್ಬರು ಭೀಮನ ಮನೆಗೆ ಬರುತ್ತಾರೆ ಮತ್ತು ಮೋಹನ್ ಕಬ್ಬೋರ್ಡಿನ ಹಿಂದೆ ಅಡಗಿಕೊಳ್ಳುತ್ತಾನೆ. ರಾತ್ರಿಯಾದಾಗ ಭೀಮ ನಿದ್ರಿಸುತ್ತಿರುವಂತೆ ನಟಿಸುತ್ತಾನೆ. ನಂತರ ಸುಮನ್ ಎಚ್ಚರಗೊಂಡು, ಭೀಮ, ಎಚ್ಚರಗೊಳ್ಳು, ನೋಡು ಭಾವಿ ಮನೆಯಿಂದ ಹೊರಟು ಹೋಗಿದ್ದಾಳೆ. ಸುಮನ್ ಸ್ವಲ್ಪ ಮುಂದೆ ಹೋಗಿ
ಮಾಟಗಾತಿಯಾಗಿ ರೂಪಾಂತರಿಸಿ ತನ್ನ ಬೇಟೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಭೀಮ ಮತ್ತು ಮೋಹನ್ ದಿಗ್ಭ್ರಮಿತರಾದರು. ಭೀಮ, ನಿನ್ನ ಅನುಮಾನಗಳು ಸರಿಯಾಗಿದ್ದವು. ನಿನ್ನ ಹೆಂಡತಿ ಮಾಟಗಾತಿ ಎಂದು ತಿಳಿದು ಬಂತು. ಮೋಹನ್, ನಾವು ಈಗ ಏನು ಮಾಡಬೇಕು? ಈ ಮಾಟಗಾತಿ ತನ್ನ ಬೇಟೆಯನ್ನು ಹುಡುಕುತ್ತಿರಬೇಕು. ನಾವು ಅವಳನ್ನು ತಡೆಯದಿದ್ದರೆ ಅವಳು ಮತ್ತೆ ಯಾರದ್ದು ಜಡೆ ಕತ್ತರಿಸುತ್ತಾಳೆ. ಸ್ವಲ್ಪ ದೂರ ಅವಳನ್ನು ಹಿಂಬಾಲಿಸಿದ ನಂತರ ಮಾಟಗಾತಿ ಒಂದು ಸ್ಥಳದಲ್ಲಿ ನಿಲ್ಲುತ್ತಾಳೆ. ನಂತರ ಅವಳು ತನ್ನ ಬೇಟೆಯನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ. ನಂತರ ಮಾಟಗಾತಿಯ ಕಣ್ಣುಗಳು ಮನೆಯ ಮೇಲೆ ಬೀಳುತ್ತವೆ ಮತ್ತು ಅವಳು ಅದನ್ನು ಪ್ರವೇಶಿಸುತ್ತಾಳೆ. ಅಲ್ಲಿ ಅವನು ಮಲಗಿದ್ದ ಒಬ್ಬ ಮಹಿಳೆಯನ್ನು ನೋಡುತ್ತಾನೆ. ಓ ವಾವ್, ಅವಳ ಕೂದಲು ತುಂಬ ಉದ್ದವಾಗಿದೆ. ನಾನು ಅವಳನ್ನು ಇಂದು ನನ್ನ ಬೇಟೆಯನ್ನಾಗಿ ಮಾಡುತ್ತೇನೆ. ಅಷ್ಟರಲ್ಲಿ ಭೀಮ ಮತ್ತು ಮೋಹನ್ ಬರುತ್ತಾರೆ. ನಿಲ್ಲಿಸು ಭಾವಿ, ನಾನು ನಿನ್ನನ್ನು ಹೀಗೆ ಮಾಡಲು ಬಿಡುವುದಿಲ್ಲ. ನೀನು ಮಾಟಗಾತಿ, ಅಲ್ಲಿಯೇ ನಿಲ್ಲು. ಇಲ್ಲವಾದರೆ ನಾನು ನಿನ್ನನ್ನು ಕೊಲ್ಲುತ್ತೇನೆ. ಮೂರ್ಖ, ನಾನು ನಿನ್ನ ಸುಮನ್ ಅಲ್ಲ. ನಾನು ಮಾಟಗಾತಿ. ನನಗೆ ಸ್ವಲ್ಪ ಹೆಚ್ಚಿನ ಕೂದಲು ಬೇಕಾಗಿದೆ. ಆಗ ನಾನು ಸರ್ವಶಕ್ತಳಾಗುತ್ತೇನೆ. ಆಗ ನಾನು ಎಲ್ಲೆಡೆ ಆಳುತ್ತೇನೆ. ಭೀಮ, ನೀನು ಅವಳನ್ನು ಸಂಭಾಷಣೆಯಿಂದ ಬೇರೆ ಕಡೆಗೆ ಸೆಳೆಯು. ನಾನು ಅವಳನ್ನು ಹಿಂಬಾಲಿಸಿ ಅವಳ ಜಡೆಯನ್ನು ಕತ್ತರಿಸುತ್ತೇನೆ. ಜಡೆ ಕತ್ತರಿಸಿದ ಕ್ಷಣ ಮಾಟಗಾತಿಯ ಎಲ್ಲಾ ಶಕ್ತಿಗಳು ಕಣ್ಮರೆಯಾಗುತ್ತವೆ ಮತ್ತು ಸುಮನ್ ಮಾಟಗಾತಿಯ ಹಿಡಿತದಿಂದ ಮುಕ್ತಳಾಗುತ್ತಾಳೆ. ಓ ಭಾವಿ, ನೀನು ಹಿಂತಿರುಗಿದ್ದೀಯಾ? ತುಂಬ ಧನ್ಯವಾದಗಳು ಮೋಹನ್. ನಿನ್ನ ಕಾರಣದಿಂದಾಗಿ ನಾನು ಈ ಮಾಟಗಾತಿಯಿಂದ ಮುಕ್ತಿ ಹೊಂದಿದ್ದೇನೆ. ಭೀಮನು ತನ್ನ ಹೆಂಡತಿಯನ್ನು ಹಿಂತಿರುಗಿದಾಗ ತುಂಬ ಸಂತೋಷಪಟ್ಟನು ಮತ್ತು ಅವರು ಹೊರಟು ಹೋದರು.